ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಸೈಲೆಂಟ್ ಆಗಿದ್ಕೊಂಡೆ ಚಂದ್ರಬಾಬು ನಾಯ್ಡುಗೆ ಚೆಕ್ ಮೇಟ್ ಇಟ್ರ ಮೋದಿ. ಸದ್ಯ ಅಂಥದ್ದೊಂದು ಅಚ್ಚರಿಯ ಆಯ್ಕೆ ಈಗ ಗಮನ ಸೆಳೀತಾ ಇದೆ. ಕ್ಯಾಬಿನೆಟ್ ಆಯಿತು. ಕ್ಯಾಬಿನೆಟ್ನಲ್ಲೂ ಕೂಡ ಒಂದಿಷ್ಟು ಸರ್ಪ್ರೈಸಿಂಗ್ ಎಲಿಮೆಂಟ್ಸ್ ನೋಡಿದ್ವಿ. BJPಯದ್ದೇ ದೊಡ್ಡ ಪಾಲು ಹಾಗೂ ಎಲ್ಲ ಪ್ರಮುಖ ಖಾತೆಗಳನ್ನು BJPಯವರೇ ವಹಿಸಿಕೊಳ್ಳುವಂಥ ಕ್ಲಿಯರ್ ಪಿಕ್ಚರ್ ಕಾಣಿಸ್ತಾ ಇದೆ. ಎಲ್ಲ ಸ್ಟ್ರಾಂಗ್ ಲೀಡರ್ಸ್ ಎಲ್ಲ ಇನ್ನಾಗಿದ್ದಾರೆ ಮೋದಿ ಕ್ಯಾಬಿನೆಟ್ಗೆ. ಇದರ ನಡುವೆ ಚಂದ್ರಬಾಬು ನಾಯ್ಡು ಕಟ್ ಹಾಕುವ ಹೆಚ್ಚಿಗೆ ಸಮಸ್ಯೆ ನಾಳೆ ಏನು ಆಗಬಾರ್ದು ಅನ್ನೋ ಲೆಕ್ಕಾಚಾರದಂತೆ ಕಾಣಿಸ್ತಾ ಇದೆ ಈ ಹೆಜ್ಜೆ. ಜೊತೆಗೆ ಯಾರಾಗಲಿದ್ದಾರೆ BJPಯ ರಾಷ್ಟ್ರೀಯ ಅಧ್ಯಕ್ಷ, ಈಗ ಕುತೂಹಲಕ್ಕಾಗಿರುವ ಮಹತ್ವದ ಬೆಳವಣಿಗೆ. ನಡ್ಡಾ ಮಿನಿಸ್ಟರ್ ಆಗಿರೋದ್ರಿಂದ ಮಾಹಿತಿ ಮುಂದೆ ಇಡ್ತಾ ಇದ್ದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, BJPಗೆ 20% ಕಡಿಮೆ ಆಗಿದೆಯಲ್ವಾ ಸೀಟ್ಸು, ಬಲ ಕುಗ್ಗಿದೆ. ಮೋದಿ ಜನಪ್ರಿಯತೆಯಲ್ಲೂ ಕೂಡ ಒಂದಿಷ್ಟು ತೊಡಕಾಗಿದೆ, ಸಮಸ್ಯೆ ಆಗಿದೆ ಅನ್ನೋ ರಿಪೋರ್ಟ್ಸ್ ನೋಡ್ತಾ ಇದ್ದೀವಿ. ಇದೆಲ್ಲದರ ನಡುವೆಯೂ ಮತ್ತೆ ಎದ್ದು ಬರ್ತೀವಿ ಅನ್ನೋ ಕ್ಲಿಯರ್ ಮೆಸೇಜ್ ಕೊಡುವ ಪ್ರಯತ್ನ ಈ ಸಂಪುಟದ ಮೂಲಕ ಆಗಿದೆ. ಯಾಕಂದರೆ BJPಯ ಟೀಮ್ ಬಹಳ ಸ್ಟ್ರಾಂಗ್ ಆಗಿ ನಿಂತಿದೆ. ಮೊದಲ 2 ಅವಧಿ ಅಂದರೆ ಅದು ಮೈತ್ರಿ ಆಗಿರಲಿಲ್ಲ, ಹೆಸರಿಗೆ NDA ಆಗಿತ್ತಷ್ಟೇ. BJP ಸ್ವಂತ ಬಲದ ಮೇಲೆ ಗೆದ್ದಾಗ ಎಷ್ಟು ಸ್ಟ್ರಾಂಗ್ ಆಗಿತ್ತು ಮೋದಿ ಕ್ಯಾಬಿನೆಟ್, ಅಷ್ಟೇ ಸ್ಟ್ರಾಂಗ್ ಆಗಿ BJPಗೆ ಸ್ಥಾನಮಾನಗಳನ್ನು ಉಳಿಸಿಕೊಳ್ಳುವಂಥ ಕ್ಲಿಯರ್ ಮೆಸೇಜ್ ಕಾಣಿಸ್ತಾ ಇದೆ ನೋಡಿ. ರಾಜನಾಥ್ ಸಿಂಗ್, ಅಮಿತ್ ಶಾ, ನಿತಿನ್ ಗಡ್ಕರಿ, ಜೈಶಂಕರ್, ಅಶ್ವಿನಿ ವೈಷ್ಣವ್, ನಿರ್ಮಲಾ ಸೀತಾರಾಮನ್, ಹಾಗೆ ಪಿಯೂಷ್ ಗೋಯಲ್, ಧರ್ಮೇಂದ್ರ ಪ್ರಧಾನ್, ಅದಕ್ಕಿಂತ ಪ್ರಮುಖವಾಗಿ ಈಗ ಶಿವರಾಜ್ ಸಿಂಗ್ ಚೌಹಾಣ್ ಅವ್ರಿಗೆ ಅವಕಾಶ ಕೊಟ್ಟಿರೋದು, ಮನೋಹರ್ ಲಾಲ್ ಖಟ್ಟರ್ಗೆ ಅವಕಾಶ ಕೊಟ್ಟಿರೋದು, ಇದೆಲ್ಲವೂ ಕೂಡ BJPಯ ಸ್ಟ್ರಾಂಗ್ ಲೀಡರ್ಸ್ ಯಾರಿದ್ದಾರೋ ಅವರೆಲ್ಲರನ್ನ ಮೋದಿ ಕ್ಯಾಬಿನೆಟ್ಗೆ ಸೇರಿಸಿ ಪ್ರಮುಖ ಖಾತೆಗಳನ್ನು ತಮ್ಮ ಬಳಿಯೇ ಉಳಿಸಿಕೊಳ್ಳುವಂತೆ ಖಚಿತಪಡಿಸ್ಕೊಂಡಿದ್ದಾರೆ. ಅವರೇನು ಸುಮ್ಮನೆ BJPನೇ ಎಲ್ಲ ತಗೊಳ್ಳಿ ಅಂತ ತ್ಯಾಗ ಮಾಡಿರಲ್ಲ, ಅವರದ್ದೇ ಆದ ಸ್ಟ್ರಾಟಜಿ ಇರುತ್ತೆ. ಆದರೆ ಮೋದಿ ಚೆಕ್ಮೇಟ್ ಇಟ್ಟಂತೆ ಕಂಡು ಬರ್ತಾ ಇದೆ ಈ ಆಯ್ಕೆಯಿಂದ. ಯಾರಾಗಲಿದ್ದಾರೆ ಸ್ಪೀಕರ್? ಸರ್ಕಾರಕ್ಕೆ ಬಹಳ ಮಹತ್ವ ಪಡ್ಕೊಳ್ಳುತ್ತೆ ಸ್ಪೀಕರ್ ಸ್ಥಾನದಲ್ಲಿ ಯಾರು ಕೂರ್ತಾರೆ ಅನ್ನೋದು, ಮತ್ತು BJPಯವರೇ ಅಲ್ಲಿರಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್. ಪ್ರತಿಪಕ್ಷಗಳನ್ನು ಕಟ್ಟಾಕೋದಕ್ಕೆ, ಸಮಸ್ಯೆಗೆ ಸಿಕ್ಕಾಕ್ಕೊಳ್ಳದೆ ಇರೋ ರೀತಿಯಲ್ಲಿ ಸದನವನ್ನು ನಡೆಸೋದಕ್ಕೆ, ಸಸ್ಪೆನ್ಷನ್ನು ಮತ್ತೊಂದು ಬಹಳಷ್ಟು ವಿಚಾರಗಳಿರ್ತವೆ. ಸ್ಪೀಕರ್ ಸ್ಥಾನದಲ್ಲಿ ಯಾರು ಕೂರ್ತಾರೆ ಅನ್ನೋದು ನಿರ್ಣಾಯಕ ಆಗುತ್ತೆ. ಚಂದ್ರಬಾಬು ನಾಯ್ಡು ಅವರು ಕಡಿಮೆ ಖಾತೆಗಳನ್ನು ತಗೊಳ್ಳೋ ಮೂಲಕ, ಅಂದರೆ ಸ್ಥಾನಮಾನ ತಗೊಳ್ಳೋ ಮೂಲಕ ಸ್ಪೀಕರ್ ಕುರ್ಚಿ ಮೇಲೆ ಕಣ್ಣು ಹಾಕಿದ್ರು ತಮ್ಮ ಪಕ್ಷಕ್ಕೆ ಸಿಗಲಿ ಅಂತ ಅನ್ನೋ ಚರ್ಚೆಯು ಕೇಳಿಬಂತು. TDPಗೆ ಕೊಡಬೇಕು ಅನ್ನೋ ಡಿಮ್ಯಾಂಡ್, ಒತ್ತಡ ಶುರು ಆದರೆ ಏನು ಮಾಡೋದು? ನಾಳೆ TDP ಕೈಯಲ್ಲಿ ಸರ್ಕಾರದ ಕಂಟ್ರೋಲ್ ಇದ್ದಂಗೆ ಆಗುತ್ತೆ. ಸೆಷನ್ನಲ್ಲಿ ನಾಳೆ ಎಲ್ಲವೂ ಕೂಡ TDP ಕಂಟ್ರೋಲ್ ಮೇಲೆ ನಡೆದಂಗೆ ಆಗುತ್ತೆ. ಏನೇ ಮಿತ್ರ ಪಕ್ಷಗಳು ಮೈತ್ರಿ ಅಂದರೂ ಅದನ್ನು ಮೀರಿದ್ದಿರುತ್ತೆ ಲೆಕ್ಕಾಚಾರ, ಗೊತ್ತಿರೋದೇ ಅದು. BJPಗೆ ಭವಿಷ್ಯದ ಟೆನ್ಷನ್ಗಳ ಅರಿವಿದೆ. ಹಾಗಾಗಿ ಇಲ್ಲೊಂದು ಭರ್ಜರಿ ಐಡಿಯಾ ಮಾಡ್ದಂಗೆ ಕಾಣಿಸ್ತಾ ಇದೆ. ಚಂದ್ರಬಾಬು ನಾಯ್ಡು ಅವರ ನಾದಿನಿ ಪುರಂದೇಶ್ವರಿ, ಇವರು BJP, ಆಂಧ್ರ ಪ್ರದೇಶದ BJP ಅಧ್ಯಕ್ಷನೂ ಆಗಿರುವ, ಸದ್ಯ ಈಗ MP ರಾಜಮಂಡ್ರಿ ಲೋಕಸಭಾ ಸದಸ್ಯೆಯಾಗಿರುವಂತಹ ಪುರಂದೇಶ್ವರಿ ಅವರು ಸ್ಪೀಕರ್ ಆಗೋದು ಬಹುತೇಕ ಖಚಿತ ಅಂತ ಹೇಳಲಾಗ್ತಿದೆ. ಚಂದ್ರಬಾಬು ನಾಯ್ಡು ಅವರ ಸಂಬಂಧಿ, ಅವರ ನಾದಿನಿಯಾಗಿದ್ದಾರೆ, NTR ಪುತ್ರಿ ಇವರು. BJP ಈ ದಾಳ ಉರುಳಿಸಿ ಸ್ಪೀಕರ್ ಕುರ್ಚಿಯನ್ನು ತಮ್ಮವರಿಗೆ ಉಳಿಸ್ಕೊಳ್ಳುವಲ್ಲಿ ಯಶಸ್ವಿಯಾದಂತೆ ಕಾಣಿಸ್ತಾ ಇದೆ. ಪುರಂದೇಶ್ವರಿ ಸ್ಪೀಕರ್ ಆಗೋದು ಬಹುತೇಕ ಫೈನಲ್ ಅಂತ ಹೇಳಲಾಗ್ತಿದೆ. ಇದು ಅತ್ಯಂತ ಮಹತ್ವದ ತೀರ್ಮಾನ ಇರಬಹುದು. ಸೈಲೆಂಟ್ ಆಗಿ ಚಂದ್ರಬಾಬು ನಾಯ್ಡುಗೆ ಮೋದಿ ಇಟ್ಟ ಚೆಕ್ ಮೇಟ್ನಂತೆ ಕಾಣಿಸ್ತಾ ಇದೆ. ಕಾದ್ ನೋಡಬೇಕು. ಮತ್ತೊಂದು ಕಡೆ ಯಾರಾಗಲಿದ್ದಾರೆ BJP ರಾಷ್ಟ್ರೀಯ ಅಧ್ಯಕ್ಷ? ಈಗ ಕುತೂಹಲಕಾರಿ ಬೆಳವಣಿಗೆಯಲ್ಲಿ ನಡ್ಡಾ ಮೋದಿ ಕ್ಯಾಬಿನೆಟ್ಗೆ ಇನ್ನಾಗಿದ್ದಾರೆ. ಇನ್ನೊಂದು ಸ್ವಲ್ಪ ದಿನ ಇರುತ್ತಾರಾ ಅವರು ಅನ್ನೋ ಚರ್ಚೆ ಇತ್ತು. ಆದರೆ ಈ ಎಲೆಕ್ಷನ್ನ ಒಂದು ಬಗೆಯ ನೈತಿಕ ಸೋಲಲ್ವಾ ಇದು? ಡಿಕ್ಲೈನ್ ಆಗಿದೆ ಸೀಟ್ಸು. ಹಾಗಾಗಿ ಅದರ ಹೊಣೆ ಹೊತ್ತು ರಾಜೀನಾಮೆ ಕೊಟ್ಟರು ಅಥವಾ ಬೇರೆ ಯಾವ ಕಾರಣಗಳಿಂದ ಕೊಟ್ಟರು ಗೊತ್ತಿಲ್ಲ. ಹಿಮಾಚಲ ಅವರ ರಾಜ್ಯದಲ್ಲಿ ಸೋತಾಗಲೇ ಹೊಣೆ ಹೊರಬೇಕು ಅನ್ನೋ ಕೂಗು ಎದ್ದಿತ್ತು. ಈಗ ಆ ಹೊಣೆ ಹೊತ್ತು ರಾಜೀನಾಮೆ ಕೊಟ್ಟರು. ಬಟ್ ಮೋದಿ ಕ್ಯಾಬಿನೆಟಲ್ಲಿ ಇನ್ನಾಗುವ ಮೂಲಕ ಅವ್ರಿಗೆ ಪುರಸ್ಕಾರವೇ ಸಿಕ್ಕಂತಾಗಿದೆ. ಯಾರ್ಯಾರು ಈಗ ಅಧ್ಯಕ್ಷರಾಗಬಹುದು ಅನ್ನೋ ರೇಸಲ್ಲಿ ಹೆಸರಿತ್ತಲ್ಲ, ಭೂಪೇಂದ್ರ ಯಾದವ್, ಧರ್ಮೇಂದ್ರ ಪ್ರಧಾನ್, ಪ್ರಹ್ಲಾದ್ ಜೋಶಿ ಅವರ ಹೆಸರು ಒಂದೆರಡು ಸಲ ಕೇಳಿ ಬಂತು, ಶಿವರಾಜ್ ಸಿಂಗ್ ಚೌಹಾಣ್, ಇವರೆಲ್ಲರೂ ಈಗ ಮೋದಿ ಕ್ಯಾಬಿನೆಟಲ್ಲಿ ಇನ್ನಾಗಿದ್ದಾರೆ. ಹಾಗಾದರೆ ಯಾರಾಗ್ತಾರೆ ಪಕ್ಷದ ಅಧ್ಯಕ್ಷ ಅನ್ನೋದು ಕುತೂಹಲ. ಸದ್ಯ ಈಗ ಎಕ್ಸ್ಪರ್ಟ್ ಅನಾಲಿಸಿಸ್ ಪ್ರಕಾರ ಅನುರಾಗ್ ಠಾಕೂರ್ ಅವರ ಹೆಸರು ಕಂಡು ಬರ್ತಿದೆ. ಬಟ್ ಒಂದೇ ರಾಜ್ಯದವ್ರಿಗೆ ಮತ್ತೊಮ್ಮೆ ಅವಕಾಶ ಕೊಡ್ತಾರಾ?
ಹಿಮಾಚಲ್ ಪ್ರದೇಶದವರು ನಡ್ಡಾ ಅವರು. ಹಾಗಾಗಿ ಅಲ್ಲಿಂದಾನೇ ಆಯ್ಕೆ ಮಾಡ್ತಾರಾ ಅನ್ನೋದೊಂದು ಪ್ರಶ್ನೆ ಇದೆ. ಇರೋ ಸ್ಟ್ರಾಂಗ್ ಲೀಡರ್ಸ್ ಪೈಕಿ ಕ್ಯಾಬಿನೆಟ್ ಸೇರದೇ ಉಳ್ಕೊಂಡಿರೋರು ಅನುರಾಗ್ ಠಾಕೂರ್ ಅವರು. ಹಾಗಾಗಿ ಅವ್ರಿಗೆ ಸಿಗೋ ಚಾನ್ಸಸ್ ಜಾಸ್ತಿ ಈ ಸಲ. ಮತ್ತು ಬ್ರಾಹ್ಮಣರಿಗೆ ಮಣೆ ಹಾಕೋ ಸಾಧ್ಯತೆಗಳು ಕಡಿಮೆ. ನಡ್ಡಾ ಅವರ ಬಳಿಕ ಮತ್ತೆ ಅದೇ ಸಮುದಾಯಕ್ಕೆ ಅವಕಾಶ ಕೊಡೋ ಚಾನ್ಸಸ್ ಕಡಿಮೆ ಇರೋದ್ರಿಂದ OBC ಅಥವಾ ಬೇರೆ ಜಾತಿ ಸಮೀಕರಣ ರೆಡಿ ಮಾಡಬಹುದು. ಈ ಪೈಕಿ ಅನುರಾಗ್ ಠಾಕೂರ್ ಅವರ ಹೆಸರು ಮುಂಚೂಣಿಯಲ್ಲಿ ಕಾಣಿಸ್ತಿದೆ. ಮತ್ತೊಂದು ಕಡೆ ಬ್ರಾಹ್ಮಣರೇ ಆಗಿರೋ ದೇವೇಂದ್ರ ಫಡ್ನವೀಸ್ ಅವರ ಸೂಕ್ತನೂ ಚರ್ಚೆ ನಡೀತಿದೆ. ವಿನೋದ್ ತಾವ್ಡೆ ಅವ್ರನ್ನ ಮಹಾರಾಷ್ಟ್ರ ರಾಜಕಾರಣದ ಅಖಾಡಕ್ಕೆ ಇಳಿಸಿ ದೇವೇಂದ್ರ ಫಡ್ನವೀಸ್ ಅವ್ರನ್ನ ಇಲ್ಲಿ ಕರ್ಕೊಂಡು ಬರ್ತಾರ ಅನ್ನೋ ಅಂಥ ಒಂದು ಚರ್ಚೆನೂ ಕೇಳಿ ಬರ್ತಾ ಇದೆ. ಬಟ್ ಸಾಧ್ಯತೆಗಳು ಕಡಿಮೆ ಅಂತ ಅನಿಸುತ್ತೆ. ಸೊ ಈಗ ಯಾರಾಗಲಿದ್ದಾರೆ, ಅಚ್ಚರಿಯ ಹೆಸರು ಕೇಳಿ ಬರುತ್ತಾ? ಪಕ್ಷದ ಅಧ್ಯಕ್ಷ ಸ್ಥಾನದಲ್ಲಿ ಸ್ಟ್ರಾಂಗ್ ಆಗಿರುವ ಲೀಡರ್ ಬರ್ತಾರಾ ಅಥವಾ ನಡ್ಡಾ ಅವರಂತೆ? ಯಾಕಂದ್ರೆ ನಡ್ಡಾ ಅವರು ಮೋದಿ ಶಾ ಹೇಳಿದ್ದನ್ನು ಪಾಲಿಸ್ಕೊಂಡು ಹೋಗ್ತಾರಪ್ಪ ಅನ್ನೋ ಒಂದು ಕಳಂಕ ಅಂತೂ ಅವ್ರ ಮೇಲಿತ್ತು. ಅದೇ ರೀತಿಯ ನಾಯಕ ಬರ್ತಾರೋ ಇಲ್ಲ ಸ್ಟ್ರಾಂಗ್ ಆಗಿ ತನ್ನ ನಿರ್ಧಾರಗಳನ್ನು ತಗೊಳ್ಳೋ ರೀತಿಯ ಲೀಡರ್ನ RSS ಕೂರಿಸತ್ತಾ? ಅದು ಕುತೂಹಲಕಾರಿ ವಿಚಾರ. ಯಾಕಂದ್ರೆ ಪಕ್ಷದ ಸಂಘಟನಾ ಪ್ರಧಾನ ಕಾರ್ಯದರ್ಶಿಯಾಗಿ ಸಂಜಯ್ ಜೋಶಿ ಹೆಸರು ಕೇಳಿ ಬರ್ತಿದೆ. ಮೋದಿ ಅವ್ರಿಗೆ ಆಗದೇ ಇಲ್ಲ ಅನ್ನೋ ನಾಯಕ ಅಲ್ಲಿಗೆ ಬರ್ತಾರೆ ಅಂತ ಚರ್ಚೆಗಳಾಗ್ತಿವೆ. ಡೆಲ್ಲಿ ಮೂಲಗಳಿಂದ ಬರ್ತಾ ಇರೋ ಮಾಹಿತಿ. ಅದೇ ರೀತಿ ಪಕ್ಷದ ಅಧ್ಯಕ್ಷ ಸ್ಥಾನ ನಿರ್ಧಾರ ಮಾಡುವಾಗಲೂ ಸಂಘದ ಜೊತೆಗೆ ಚರ್ಚೆ ಮಾಡೇ ಫೈನಲ್ ಆಗುತ್ತೆ. ಹಾಗಾಗಿ ಸಂಘ ಮೋದಿಗೆ ಚೆಕ್ಮೇಟ್ ಇಡುವಂಥ ನಾಯಕನನ್ನು ಕೂರಿಸ್ಬೇಕು ಅಂತ ಹಠ ಹಿಡಿಯತ್ತಾ ಅಥವಾ ಅಚ್ಚರಿಯ ಎಂಟ್ರಿ ಆಗುತ್ತಾ? ಕಾದ್ ನೋಡೋಣ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.